ಇದು ಹೇಳ್ತಾರಂತ ಜಾಬ್ ಬಗ್ಗೆ ನೀವು ನೋಡ್ತಾ ಇರ್ಬೋದು. ಮೇನ್ ನಾನು ಇದು ಹೇಳ್ತಾರಂತ ಜಾಬು ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಗೋಸ್ಕರನೇ ಹೇಳ್ತಾ ಇದ್ದೀನಿ. ಸುಮಾರು ನೀವು ಕೇಳ್ತಾ ಇದ್ರಿ ನಮಗೆ ಕನ್ನಡ ಭಾಷೆಯಲ್ಲಿದ್ರೆ ಹೇಳಿ. ಅದು ಸ್ವಲ್ಪ ಜಾಸ್ತಿ ನಮ್ಗೆ ಹೆಲ್ಪ್‌ಫುಲ್ ಆಗುತ್ತೆ. ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ಜಾಸ್ತಿ ಅಂತ ಹೇಳ್ತಾ ಇದ್ದೆ ಅಲ್ವಾ? ಸೊ ನೀವು ನೋಡ್ತಾ ಇರ್ಬೋದು ಫ್ಲೂಯೆಂಟ್ ಇನ್ ಕನ್ನಡ, ನೇಟಿವ್ ಸ್ಪೀಕರ್ ಸ್ಟ್ರಾಂಗ್ಲಿ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಅಂದ್ರೆ ಲೋಕಲ್ ಭಾಷೆ ನಿಮ್ಗೆ ಕನ್ನಡನೇ ಬರ್ತಿರ್ಬೇಕು. ಕನ್ನಡ ಏನ್ ಹೇಳ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ, ಏನ್ ಬರ್ದಿದ್ದಾರೆ, ಸೊ ಅದು ನಿಮ್ಗೆ ಅರ್ಥ ಆಗ್ಬೇಕು. ಹೀಗಾಗಿ ನಿಮ್ಗೆ ಲೋಕಲ್ ಭಾಷೆ ಮಾತನಾಡೋರೆ, ಕನ್ನಡ ಮಾತಾಡೋರೆ ಬೇಕಾಗಿದ್ದಾರೆ. ಅಂಡ್ ಇದೊಂದು ಕೂಡ ಸ್ಟ್ರಾಂಗ್ ರಿಟರ್ನ್ ಅಕ್ಯುರಸಿ ಅಂಡ್ ಅಟೆನ್ಷನ್ ಟು ಡಿಟೇಲಿಂಗ್ ಕನ್ನಡ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ನಿಮ್ಗೆ ಕನ್ನಡ ಓದೋಕೆ, ಬರೆಯೋಕೆ, ಮಾತನಾಡೋದಕ್ಕೆ ಸರಾಗವಾಗಿ ಬರ್ತಿರ್ಬೇಕು. ಸೊ ಅಂಥವ್ರು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಯಾವ ಪ್ಲಾಟ್ಫಾರ್ಮು, ಯಾವ ಪ್ರೊಫೈಲು, ಹೇಗೆ ಅಪ್ಲೈ ಮಾಡಬೇಕು, ಪ್ರೋಸೆಸ್ ಹೇಗಿರುತ್ತೆ, ಎಲ್ಲವೂ ಈ ವಿಡಿಯೋದಲ್ಲಿ ಇರುತ್ತೆ. ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದರಿಂದ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಪ್ರೊಸೆಸ್ ಇದ್ರದ್ದು ಏನಿರುತ್ತೆ ನಿಮ್ಮದು, ಅಂದರೆ ನೀವು ದುಡಿದಿರೋದು ಬರೋದು ಪ್ರೊಸೆಸ್ಸು ಡಿಫ್ರೆಂಟ್ ಇದೆ. ಸೊ ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇಲ್ಲಿ ಏಬಲ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮೀಟ್ ಸಬ್ಮಿಷನ್ ಮೇನ್ ಅಂತಂದರೆ ಕೆಲವೊಂದು ಹೇಗಿರುತ್ತೆ ಅಂದರೆ ಅವರು ನಿಮಗೆ 1 ವೀಕು 2 ವೀಕದ್ದು ಈ ರೀತಿ ಪ್ರಾಜೆಕ್ಟ್ಗಳು ಕೊಡ್ತಾ ಇರ್ತಾರೆ. ಅದ್ರ ಒಳಗಡೆ ಅವ್ರು ಕೊಟ್ಟಿರೋ ಡೇಟ್ ಒಳಗಡೆ ನೀವೇನು ಮಾಡಬೇಕು, ಒಂದು ಸಬ್ಮಿಷನ್ ಅಂದರೆ ಅವರು ಕೊಟ್ಟಿರೋ ಡೇಟ್ ಒಳಗಡೆ ನೀವು ಆ ಒಂದು ಕೆಲಸನ ಮಾಡಿ ಅವ್ರಿಗೆ ಕೊಡುವಂಥ ಕೆಲಸ ಇದೆ ಆ್ಯಕ್ಚುಲಿ. ಸೊ ಇದು ಯಾವುದೇ ರೀತಿ ಅವ್ರು ಕೊಟ್ಟಿರೋಂಥ ಡೇಟನ್ನು ಮೀರಬಾರ್ದು. ಕಂಫರ್ಟಬಲಿ ಯೂಸಿಂಗ್ ಆನ್ಲೈನ್ ಟೂಲ್ಸ್ ಅಂದರೆ ಆನ್ಲೈನ್ ಟೂಲ್ಸ್ಗಳನ್ನ ಬಳಸ್ಕೊಂಡು ನೀವು ಈ ಒಂದು ಪ್ರಾಜೆಕ್ಟ್‌ಗಳನ್ನ ಕೊಡ್ತಾ ಇರ್ತಾರೆ. ಪ್ರಾಜೆಕ್ಟ್‌ನ ಕಂಪ್ಲೀಟ್ ಮಾಡಿ ಕೊಡೋದಿರುತ್ತೆ. ಸೊ ನಿಮಗೆ ಆ ಪ್ರಾಜೆಕ್ಟ್‌ಗಳನ್ನ ಕಂಪ್ಲೀಟ್ ಮಾಡುವಾಗ ಆನ್ಲೈನ್ ಟೂಲ್ಸ್‌ಗಳೇನಿರುತ್ತೆ ಅವುಗಳನ್ನ ಯೂಸ್ ಮಾಡೋದಕ್ಕೂ ಕೂಡ ಗೊತ್ತಿರಬೇಕು. ಓಕೆ. ಸೊ ಇದಲ್ಲೂ ಕೂಡ ಅವೈಲೇಬಲ್ ಫಾರ್ ಅ ರೆಗ್ಯುಲರ್ ವೀಕ್ಲಿ ವರ್ಕ್ ಲೋಡ್. ಸೊ ಸಪೋಸ್ ಏನಾದರೂ ವರ್ಕ್ ಲೋಡ್ ಇದ್ದರೆ ಸೊ ನೀವು ವೀಕ್ ಕಂಪ್ಲೀಟ್ ಒಂದು ವಾರ ಕೂಡ ನಿಮ್ಮ ಕೆಲಸ ಮಾಡೋದಾದರೆ ಸೊ ನೀವು ಮಾಡೋ ಹಾಗಿರಬೇಕು. ಕೆಲವ್ರು ಹೇಗಿರ್ತಾರೆ ಅಂತಂದರೆ ನಾವು ಇಷ್ಟೇ ಗಂಟೆ ಮಾಡ್ತೀವಿ, ಇದಾದ್ಮೇಲೆ ನಮ್ಗೆ ಆಗಲ್ಲ ಅಂತ ಹೇಳೋರು ಇರ್ತಾರೆ. ಬಟ್ ಆದರೆ ಅಂಥ ಕ್ಯಾಂಡಿಡೇಟ್ ಅವ್ರು ತಗೋತಾ ಇಲ್ಲ. ಯಾರಿಗೆ ನಾವು ನಮಗೆ ಸಪೋಸ್ ವರ್ಕ್ ಲೋಡ್ ಕೊಟ್ಟರು ನಾವು ಮಾಡ್ತೀವಿ ಅಂತ ಅನ್ನೋರಿಗೆ ಸೊ ಈ ಒಂದು ಜಾಬು ಸೂಟೇಬಲ್ ಇರುತ್ತೆ ಮತ್ತು ಅವ್ರು ತಗೋತಾರೆ ಕೂಡ. ಆ್ಯಂಡ್ ಎನಿ ಲೊಕೇಶನ್ ಅಂತ ಹೇಳಿದ್ದಾರೆ. ಇಲ್ಲಿ ಮೇನ್ ಮುಖ್ಯವಾಗಿದ್ದು ಕಂಪ್ಲೀಟ್ಲಿ ಫುಲ್ಲಿ ರಿಮೋಟ್ ಇರುವಂಥ ಜಾಬ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಕನ್ನಡ ಜಾಬ್‌ಗೋಸ್ಕರ ನಾವು ಹುಡುಕ್ತಾ ಇದ್ದೀವಿ. ಮನೆಯಿಂದ ಮಾಡುವಂಥ ಕೆಲಸ ಇರಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಮೇನ್ ಅಂದರೆ ಲೋಕಲ್ ಭಾಷೆ ಕನ್ನಡದಲ್ಲಿ ನಾವು ಮಾಡ್ತೀವಿ ಅಂತ ಅನ್ನೋರಿಗೆ ದಿಸ್ ಈಸ್ ದಿ ಬೆಸ್ಟ್ ಒಂದು ವರ್ಕ್ ಅಂತ ಹೇಳ್ಬೋದು. ಮೇನ್ ಮುಖ್ಯವಾಗಿ ಹೌಸ್ ವೈಫು, ಸ್ಟೂಡೆಂಟ್ಸು ಮತ್ತು ರಿಟೈರ್ಡ್ ಪರ್ಸನು ಎಲ್ಲರೂ ಕೂಡ ಈ ಒಂದು ಜಾಬ್‌ಗೆ ಅಪ್ಲೈನ ಮಾಡ್ಬೋದು. ಈ ಜಾಬ್‌ಗೆ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಬೇಕಾಗಲ್ಲ, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗಲ್ಲ, ಯಾವುದೇ ರೀತಿ ಏಜ್ ಲಿಮಿಟೇಷನ್ ಇರೋದಿಲ್ಲ. ಆ್ಯಂಡ್ ಯಾವುದೇ ರೀತಿಯಲ್ಲಿ ನಿಮಗೆ ಇವಾಗ ಇದೇ ಒಂದು ಲ್ಯಾಂಗ್ವೇಜ್ ಬರಬೇಕಂತ ಪ್ರೆಷರ್ ಮಾಡಲ್ಲ. ಮೇನ್ ಅಂದರೆ ಕನ್ನಡ ಬಂದರೆ ಸಾಕು. ಕನ್ನಡ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋಕ್ಕೆ ಬಂದರೆ ಸಾಕಾಗುತ್ತೆ. ಸೊ ಈ ಒಂದು ಪ್ಲಾಟ್ಫಾರ್ಮ್‌ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಇವ್ರದ್ದೇ ಆದಂಥ ಕೆಲವೊಂದು ರೂಲ್ಸ್‌ಗಳಿರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಹೌ ಟು ಅಪ್ಲೈ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ಹೇಗೆ ನೀವು ಮೊದಲು ಅಂತಂದರೆ ನೀವೊಂದು ಸಬ್ಮಿಟ್ ಮಾಡ್ತೀರಾ ಪ್ರಪೋಸಲ್ ಇನ್ಕ್ಲೂಡಿಂಗ್. ಪ್ರಪೋಸಲ್ ಏನಿರುತ್ತೆ, ನೀವು ಇಲ್ಲಿ ಏನು ಮಾಡ್ತೀರಾ ಕನ್ಫರ್ಮೇಷನ್ ಮಾಡ್ತೀರಾ ಕನ್ನಡ ನಮಗೆ ಬರುತ್ತೆ. ಸೊ ನಮಗೆ ಚೆನ್ನಾಗಿ ಬರುತ್ತೆ ಮತ್ತು ನೇಟಿವ್ ಲ್ಯಾಂಗ್ವೇಜ್ ನಂದು ಕನ್ನಡ. ಸೊ ಹೀಗಾಗಿ ನನಗೆ ಇದು ಒಂದು ಕೆಲಸ ಬೇಕು, ನನಗೆ ಇದೊಂದು ಪ್ರಾಜೆಕ್ಟ್ ಬೇಕು ಅಂತ ಹೇಳಿ ನಾವೇನು ಮಾಡ್ತೀವಿ ಅಪ್ಲೈ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಲ್ಯಾಂಗ್ವೇಜ್ ರಿಲೇಟೆಡ್ ಇರುವಂಥ ವರ್ಕ್ ಇದು. ಸೊ ಕಂಪ್ಲೀಟ್ ಒಂದು ವಾರ ಕೂಡ ನಾನು ಕೆಲಸ ಕೊಟ್ಟರೆ ವರ್ಕ್ ಲೋಡ್ ಇದ್ದರೂ ನಾನು ಮಾಡ್ತೀನಿ ಅಂತ ನೀವು ಕ್ಲಾರಿಫೈ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವಾಗ ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ ನಂತರ ಅಲ್ಲಿ ನಿಮಗೆ ಹೇಗೆ ಅಂದರೆ ಸುಮಾರು ಜನ ಅಪ್ಲೈ ಮಾಡಿರ್ತಾರೆ. ಸೊ ಅಪ್ಲೈ ಮಾಡಿದವ್ರಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ನೋಡಿಕೊಂಡು ನಂತರ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮೇಲ್ ಥ್ರೂ. ಸೊ ಇದು ಕಂಪ್ಲೀಟ್ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಇನ್ನೂ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಹೇಳ್ತಾ ಇರುವಂಥ ಜಾಬ್ ಬಂದ್ಬಿಟ್ಟು ಫ್ರೀಲಾನ್ಸ್ ವರ್ಕ್. ಫ್ರೀಲಾನ್ಸ್ ಅಂತ ಬಂದಾಗ ನಮಗೆ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಾಗಲ್ಲ. ಮತ್ತು ಇಲ್ಲಿ ಮೇನ್ ಅಂತಂದರೆ ಏಜ್ ಲಿಮಿಟೇಷನ್ ಕೂಡ ಇರೋದಿಲ್ಲ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಏನು ಕೇಳೋದಿಲ್ಲ. ಸೊ ಈ ಒಂದು ಪ್ರೊಫೈಲ್‌ಗೆ ಸಿಂಪ್ಲಿ ನಿಮಗೆ ಸ್ಕಿಲ್ಸ್‌ಗಳು ಬರ್ತಿರಬೇಕು. ಫ್ರೀಲಾನ್ಸ್ ವರ್ಕ್ ಅಂತ ಬಂದಾಗ ಸುಮಾರು ಥರದ ಪ್ರಾಜೆಕ್ಟ್‌ಗಳು ಸಿಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಈ ಪ್ರಾಜೆಕ್ಟ್‌ಗಳಲ್ಲಿ ಹೇಗಿರುತ್ತೆ ಅಂದರೆ ಯಾವ್ಯಾವ ಪ್ರಾಜೆಕ್ಟ್‌ಗಳು ಡಿಫ್ರೆಂಟ್ ಇರುತ್ತೆ. ಲೈಕ್ ಕೆಲವೊಂದು ನಿಮಗೆ ಟ್ರಾನ್ಸ್ಲೇಟ್ ಮಾಡೋದಿರ್ಬೋದು, ಕೆಲವೊಂದು ರೈಟಿಂಗ್ ಇರ್ಬೋದು, ಕೆಲವೊಂದು ಟೈಪಿಂಗ್ ಇರ್ಬೋದು, ಕೆಲವೊಂದು ಡೇಟಾ ಎಂಟ್ರಿ ರಿಲೇಟೆಡ್ ಆ ರೀತಿ ಎಲ್ಲ ಇರುತ್ತೆ. ಸೊ ಅಲ್ಲಿ ಕೇಳಿರುವಂಥ ಪ್ರಾಜೆಕ್ಟಲ್ಲಿ ಏನು ಸ್ಕಿಲ್ಸ್ ಕೇಳಿದರೆ ಆ ಸ್ಕಿಲ್ಸ್ ನಿಮಗೆ ಬಂದರೆ ಸಾಕು. ಯಾವುದೇ ವಯಸ್ಸಿನವರಾದರೂ ಕೂಡ ಯಾವುದೇ ಒಂದು ಎಜುಕೇಷನ್ ಹೊಂದಿದ್ರೂ ಪರವಾಗಿಲ್ಲ. ಈ ರೀತಿ ಜಾಬ್‌ಗಳನ್ನ ನೀವು ಪಡ್ಕೊಂಡು ಮನೆಯಿಂದಲೇ ಕೆಲಸವನ್ನು ಮಾಡಿ ಕೊಡ್ಬೋದು. ಸೊ ಇದು ಒಂದು ಫ್ರೀಲಾನ್ಸ್ ವರ್ಕ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ 2 ಥರದ ಜಾಬ್ ಇರುತ್ತೆ. ಒಂದು ನಾವು ನಾರ್ಮಲಿ ಜಾಬ್ಸ್‌ಗಳನ್ನ ಹೇಳಿದಾಗ ನೀವು ರಿಸ್ಯೂಮ್ಸ್‌ಗಳನ್ನ ಸಿಂಪ್ಲಿ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡ್ತೀರಾ. ನಂತರ ಇಲ್ಲಿ ಕಂಪನಿ ಕಡೆಯಿಂದ ಶಾರ್ಟ್ ಲಿಸ್ಟ್ ಆದಮೇಲೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಲ್ವಾ? ಬಟ್ ಆದರೆ ಫ್ರೀಲಾನ್ಸ್ ಅಂತ ವರ್ಕ್ ಅಂತ ಬಂದಾಗ ಸೊ ನಾರ್ಮಲಿ ಇಲ್ಲಿ ಯಾವುದೇ ರೀತಿ ರಿಸ್ಯೂಮ್ಸ್‌ಗಳನ್ನ ಅಪ್ಲೋಡ್ ಮಾಡೋದು ಹಾಗಿರಲ್ಲ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಮತ್ತು ಯಾವ ಪ್ಲಾಟ್ಫಾರ್ಮಲ್ಲಿ ಇವಾಗ ನಾನು ಕನ್ನಡ ಜಾಬ್‌ಗೆ ಏನು ಹೇಳ್ತಾ ಇದ್ದೀನಿ. ಕನ್ನಡ ಜಾಬ್‌ಗೆ ನೀವು ಬೇಕು, ನಾವು ಮನೆಯಿಂದ ಮಾಡ್ತೀವಿ ಕೆಲಸ ಅಂತ ಅನ್ನೋರಿದ್ರೆ ಮೊದಲು ಅರ್ಥ ಮಾಡ್ಕೊಳ್ಳಿ ಅಪ್ಲೈ ಮಾಡುವಂಥ ಪ್ರೊಸೆಸ್ ಏನಿರುತ್ತೆ ಅಂತ. ಯಾವ ರೀತಿ ನಾವು ಕೆಲಸನ ಮಾಡ್ಬೋದು ಈ ರೀತಿ ಒಂದು
ಪ್ರಾಜೆಕ್ಟ್‌ಗಳನ್ನ ತಗೊಂಡು, ಮತ್ತೆ ಯಾವ ರೀತಿ ನಮ್ಗೆ ಇದರಿಂದ ಸಂಬಳ ಸಿಗುತ್ತೆ, ಏನ್ ಪ್ರೊಸೀಜರ್ ಇರುತ್ತೆ. ಸೊ ಅದನ್ನ ನಾನು ಇಲ್ಲಿ ಕೂಡ ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಇನ್ನೊಂದು ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ವರ್ಕ್ ಮಾಡೋದು ಕೂಡ ಈಸಿ ಆಗುತ್ತೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು, ಇನ್ನು ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್. ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವಂತ ಪ್ರತಿಯೊಂದು ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬಂದಿರುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಕೇರ್‌ಫುಲ್ ಆಗಿ ಫಸ್ಟ್ ನೀವು ನೋಡಿ, ನಂತರ ಅಪ್ಲೈ ಮಾಡೋ ಪ್ರೊಸೆಸ್‌ನ ನಾವು ಡಿಸ್ಕಸ್ ಮಾಡೋಣ. ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ನಮಗೆ ಸಂಬಳ ಸಿಗುತ್ತೆ, ಯಾವ ರೀತಿ ಇರುತ್ತೆ ಇದು ವರ್ಕ್ ಅಂತ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೇನ್ ಅಂತಂದ್ರೆ ಜಾಬ್ ಬಗ್ಗೆ ಹೇಳ್ತಾರೆ. ಪ್ರಾಜೆಕ್ಟ್ ಇರುತ್ತೆ. ಇದು ಆಕ್ಚುಲಿ ಫ್ರೀಲಾನ್ಸ್ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ನೀಡೆಡ್ ಕನ್ನಡ. ಇವ್ರು ಕೊಟ್ಟಿರುವಂತ ಪ್ರಾಜೆಕ್ಟ್‌ಗಳನ್ನ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ ಕನ್ನಡ ಭಾಷೆಯಲ್ಲಿನೇ. ಓಕೆ. ಸೊ ಆಡಿಯೋ ಯಾವ ರೀತಿ ಇರ್ಬೋದು, ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೋದು ಅಂತ ನಿಮ್ಗೆ ಅನಿಸ್ಬೋದು. ಮೇ ಬಿ ಇದು ಇಂಗ್ಲಿಷ್ ಅಲ್ಲಿ, ಹಿಂದಿಯಲ್ಲಿ ಕೂಡ ಇರ್ಬೋದು ಸ್ನೇಹಿತರೆ. ಓಕೆ. ಸೊ ಕೊಟ್ಟಿರೋ ಆಡಿಯೋನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಂತ ಮಾತ್ರ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಹಿಂದಿ, ಇಂಗ್ಲಿಷ್ ಮೇ ಬಿ ಇರಬಹುದು. ಬಟ್ ಅದು ನಿಮ್ಗೆ ಅದು ಅರ್ಥ ಆಗುತ್ತೆ. ನಾವು ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಡ್ಬೋದು ಅಂತಂದ್ರೆ ಸೊ ನೀವು ಅಪ್ಲೈನ ಮಾಡ್ಬೋದು. ಅಂಡ್ ಇನ್ನೊಂದು, ಇವಾಗ ತುಂಬಾ ಚೆನ್ನಾಗಿ ಓದೋರಿಗೆ ಇಂಗ್ಲಿಷ್ ಬರುತ್ತೆ ಅಂತ ಅಲ್ಲ. ನಾರ್ಮಲಿ ನಾನು ಕೂಡ ನೋಡಿದ್ದೀನಿ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇಂಗ್ಲಿಷ್ ಮಾತಾಡೋದನ್ನ ನಾನು ನೋಡ್ತಾ ಇರ್ತೀನಿ. ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವರು ತಮ್ಮ ಸರೌಂಡಿಂಗ್ ಅಂಡ್ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಅದೊಂದು ರೀತಿಯಿಂದ ಹೇಳಬೇಕು ಅಂದ್ರೆ ಸ್ಕಿಲ್ಸ್ ಇರುತ್ತೆ. ಅದೊಂದು ಸ್ಕಿಲ್ಲೇ ಆಕ್ಚುಲಿ. ಸೊ ಆ ರೀತಿ ನಿಮಗೂ ಕೂಡ ಬರುತ್ತೆ ಅಂದ್ರೆ ಎಜುಕೇಶನ್ ಏನು ಮ್ಯಾಟರ್ ಆಗಲ್ಲ, ನೀವು ಅಪ್ಲೈನ ಮಾಡ್ಬೋದು. ಓಕೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ಅಂತಂದ್ರೆ ವಿ ಆರ್ ರಿಕ್ರೂಟಿಂಗ್ ಅ ಫ್ರೀಲಾನ್ಸ್ ಟ್ರಾನ್ಸ್ಕ್ರಿಪ್ಷನ್ ಫಾರ್ ಅ ಲಾರ್ಜ್ ಸ್ಕೇಲ್ ಆನ್ ಗೋಯಿಂಗ್ ಅ ರಿಮೋಟ್ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಪ್ರಾಜೆಕ್ಟ್. ಇವರಲ್ಲಿ ಮನೆಯಿಂದ ಮಾಡುವಂತಹ ಒಂದು ಟ್ರಾನ್ಸ್ಕ್ರಿಪ್ಷನ್ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಇದಕ್ಕೋಸ್ಕರ ಇವರು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಇಫ್ ಯು ಆರ್ ಫ್ಲೂಯೆಂಟ್ ಇನ್ ಕನ್ನಡ ವಿ ವುಡ್ ಲೈಕ್ ಟು ಹಿಯರ್ ಫ್ರಮ್ ಯು ಅಂತ ಹೇಳಿದ್ದಾರೆ. ಸೊ ಕನ್ನಡ ನಿಮಗೆ ಬರುತ್ತೆ ಅಂದ್ರೆ ನೀವು ಇದಕ್ಕೆ ಅಪ್ಲೈನ ಮಾಡಬಹುದು. ನೇಟಿವ್ ಸ್ಪೀಕರ್ ಮೇನ್ ಅಂತಂದ್ರೆ ಅವ್ರಿಗೆ ಬೇಕಾಗಿರುವಂತದ್ದು ಅಂದ್ರೆ ಲೋಕಲ್ ಭಾಷೆ ಕನ್ನಡ ಮಾತಾಡೋರೆ ಬೇಕಾಗಿದ್ದಾರೆ. ಆಲ್ ವರ್ಕ್ ಇಸ್ ಡನ್ ಬೈ ರಿಮೋಟ್ಲಿ ಯೂಸಿಂಗ್ ಅ ಪ್ಲಾಟ್ಫಾರ್ಮ್. ಸೊ ಮೇನ್ ಅಂದ್ರೆ ಎಲ್ಲ ಕಂಪ್ಲೀಟ್ ವರ್ಕ್ ಮಾಡೋದು ಆನ್ಲೈನ್ ಇರುತ್ತೆ ಅಂಡ್ ಮನೆಯಿಂದಲೇ ಮಾಡುವಂತ ಕೆಲಸ ಇರುತ್ತೆ. ಈ ಕೆಲಸವನ್ನ ನೀವು ಯಾವುದೇ ಒಂದು ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಾಡಬಹುದು ಅಂತ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯು ಕ್ಯಾನ್ ಬಿ ಲೊಕೇಟೆಡ್ ಎನಿವೇರ್ ಇನ್ ದಿ ವರ್ಲ್ಡ್, ಫ್ಲೆಕ್ಸಿಬಲ್ ಶೆಡ್ಯೂಲ್, ವರ್ಕ್ ಅಟ್ ಯುವರ್ ಓನ್ ಸ್ಪೇಸ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇದೆಲ್ಲದೂ ಕೂಡ ಇಲ್ಲಿ ನೋಡ್ತಾ ಇರೋದು ಮೇನ್ ಅಂತಂದ್ರೆ ಯಾವ ರೀತಿ ಕ್ಯಾಂಡಿಡೇಟ್ನ ಅವ್ರು ಇಲ್ಲಿ ಹುಡುಕ್ತಾ ಇದ್ದಾರೆ. ಸೊ ಅದನ್ನ ಇಲ್ಲಿ ಬರ್ದಿದ್ದಾರೆ ನೋಡಿ. ಸೊ ಇಲ್ಲಿ ಲಿಸನ್ ಟು ಆಡಿಯೋ ರೆಕಾರ್ಡಿಂಗ್ ಇನ್ ಕನ್ನಡ. ನೀವು ಏನ್ ಮಾಡ್ತೀರಾ, ಕೇಳ್ಬಿಟ್ಟು ಆಡಿಯೋಸ್ಗಳನ್ನ ಕನ್ನಡದಲ್ಲಿ ರೆಕಾರ್ಡಿಂಗ್ ಮಾಡಿ ಕೊಡ್ತೀರಾ. ಅಂಡ್ ಇದೊಂದು ಕೂಡ ಪ್ರೊಡ್ಯೂಸ್ ಅಕ್ಯುರೇಟ್ ರಿಟರ್ನ್. ಮೇನ್ ಅಂತಂದ್ರೆ ಏನ್ ಇರುತ್ತೆ, ಸಮ್ಟೈಮ್ಸ್ ಹೇಗಿರುತ್ತೆ ಅಂದ್ರೆ ಕೆಲವೊಂದು ಪ್ರಾಜೆಕ್ಟ್ ಅಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಗಳು ಕೊಟ್ಟಿರ್ತಾರೆ. ಸೊ ಅವುಗಳನ್ನ ಓದ್ಕೊಂಡು ಆ ಒಂದು ಗೈಡ್ಲೈನ್ಸ್ ಒಂದು ಅಡಿಯಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಈ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕೊಡೋದಿರುತ್ತೆ. ಅಂಡ್ ಇದೊಂದು ಕೂಡ ರಿವ್ಯೂ ಅಂಡ್ ಸೆಲ್ಫ್ ಕರೆಕ್ಟ್ ಯುವರ್ ವರ್ಕ್ ಬಿಫೋರ್ ಸಬ್ಮಿಷನ್. ಒಂದ್ಸರಿ ಮಾಡಿರುವಂತ ಕೆಲಸನ ನೀವು ಕೂಡ ಚೆಕ್ ಮಾಡಬೇಕು, ನಂತರ ಸಬ್ಮಿಟ್ ಮಾಡಬೇಕು. ಅಂಡ್ ಇಲ್ಲಿ ನಿಮ್ಗೆ ಪರ್ ಆಡಿಯೋ ಒಂದು ಆಡಿಯೋ ಕೊಟ್ಟಿರ್ತಾರಲ್ವಾ, ಆಡಿಯೋಗೆ ಎಷ್ಟು ಕೊಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನೀವು ಇವಾಗ ಒಂದ್ಸರಿ ಬೇಕಾದ್ರೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ. ಇದೊಂದು ಕೂಡ ಇಲ್ಲಿ ನೋಡ್ತಾ ಇರೋದು ಹೂ ವೇರ್ ಲುಕಿಂಗ್ ಫಾರ್. ಯಾರನ್ನ ತಗೋತಾ ಇದ್ದಾರೆ ಅಂದ್ರೆ ಫ್ಲೂಯೆಂಟ್ ಇನ್ ಕನ್ನಡ, ಕನ್ನಡ ಮಾತಾಡೋರು ಬೇಕು ಮೇನ್ ಮುಖ್ಯವಾಗಿ. ಅಂಡ್ ನೇಟಿವ್ ಸ್ಪೀಕರ್ ಬೇಕಂತ ಹೇಳಿದಾರೆ ಅವರು. ಸ್ಟ್ರಾಂಗ್ಲಿ ಮೇನ್ ಅಂದ್ರೆ ನೇಟಿವ್ ಲೋಕಲ್ ಭಾಷೆ ಮಾತಾಡೋರನ್ನೇ ತಗೋತಾರೆ ಅಂತ ಹೇಳಿದಾರೆ ಅವರು. ಸ್ಟ್ರಾಂಗ್ ರಿಟರ್ನ್ ಅಕ್ಯುರೆನ್ಸಿ ಅಂಡ್ ಅಟೆನ್ಷನ್ ಟು ಡೀಟೇಲ್ ಇನ್ ಕನ್ನಡ ಅಂಡ್ ಏಬಲ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ. ನೀವು ನಿಮ್ಮ ಇಂಡಿಪೆಂಡೆಂಟ್ ಆಗಿ ಕೊಟ್ಟಿರೋಂಥ ಪ್ರಾಜೆಕ್ಟ್ನ ಮನೇಲಿ ಕೂತ್ಕೊಂಡು ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿ ಕೊಡಬೇಕಾಗುತ್ತೆ. ಈ ಒಂದು ಪ್ರಾಜೆಕ್ಟ್ ಹೇಗಿರುತ್ತೆ, ಒಂದು ಡೇಟ್ ಅಂತ ಕೊಟ್ಟಿರ್ತಾರೆ. ಇವಾಗ ನೆಕ್ಸ್ಟ್ ವೀಕ್ ಸಬ್ಮಿಷನ್ ಮಾಡೋದಿರುತ್ತೆ ಅಂದ್ರೆ ಆ ಒಂದು ಡೇಟ್ ಒಳಗಡೆ ನೀವು ಏನ್ ಮಾಡ್ಕೊಂಡ್ರೆ ವರ್ಕ್ ಕಂಪ್ಲೀಟ್ ಮಾಡಿ ಕೊಡೋದಿರುತ್ತೆ. ಇದು ಮೇನ್. ಓಕೆನಾ? ಅಂಡ್ ಮೇನ್ ಅಂತಂದ್ರೆ ಇಲ್ಲಿ ರೆಗ್ಯುಲರ್ಲಿ ಸಮ್ಟೈಮ್ಸ್ ಹೇಗಿರುತ್ತೆ ಅಂದ್ರೆ ವೀಕ್ಲಿ ವರ್ಕ್ ಲೋಡ್ ಕೂಡ ಮೇ ಬಿ ಇರ್ಬೋದು, ಪ್ರಾಜೆಕ್ಟ್ ಜಾಸ್ತಿ ಇರ್ಬೋದು. ಸೊ ಅದನ್ನ ನೀವು ಮಾಡೋಕೆ ರೆಡಿ ಇರಬೇಕು. ಕೆಲವ್ರು ಹೇಗಿರ್ತಾರೆ ಅಂದ್ರೆ ನಮ್ಗೆ ಇವಾಗ ಆಗಲ್ಲ, ನಾವು ಮಾಡೋದಾದ್ರೆ ಇಷ್ಟೇ ಮಾಡ್ತೀವಿ, ಇದ್ರ ಮೇಲೆ ಮಾಡಲ್ಲ ಅಂತ ಅನ್ನೋರಿದ್ರೆ ಅಂತ ಕ್ಯಾಂಡಿಡೇಟ್ನ ಅವ್ರು ರಿಜೆಕ್ಟ್ ಮಾಡ್ತಾರೆ. ಹೀಗಾಗಿ ನೀವೇನಾದ್ರೂ ವರ್ಕ್ ಲೋಡ್ ಇದ್ರು ಕೂಡ ನಾವು ಮಾಡ್ತೀವಿ ಅಂತ ಅನ್ನೋರಿದ್ರೆ ಸೊ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಇದು ಕಂಪ್ಲೀಟ್ಲಿ ರಿಮೋಟ್ ಇರುತ್ತೆ, ಮತ್ತೆ ನೀವಿರುವಂಥ ಜಾಗದಲ್ಲಿ ಕೆಲಸ ಮಾಡ್ಕೊಡೋದಿರುತ್ತೆ. ಅಂಡ್ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅಂತ, ಎಕ್ಸ್ಪೀರಿಯನ್ಸ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಯಾರಾದರೂ ಇದ್ರೆ, ಸೊ ಸಪೋಸ್ ನಿಮ್ಗೆ ಇಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು? ಸೊ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌ ಟು ಅಪ್ಲೈ ಮೇನ್ ನೋಡ್ತಾ ಇರೋದು. ನೀವೇನ್ ಮಾಡ್ತೀರಿ, ಇಲ್ಲಿ ಒಂದು ಪ್ರಪೋಸಲ್ನ ಬರೀತೀರಾ. ಆ ಪ್ರಪೋಸಲ್ ಅಲ್ಲಿ ಏನೇನು ಬರೀತೀರಾ ಅಂತಂದ್ರೆ ನಿಮ್ಮ ಹೆಸರು ಬರೀತೀರಾ, ನಿಮ್ಮ ಊರು ಬರೀತೀರಾ. ಅಂಡ್ ಅದಲ್ಲೂ ಕೂಡ ನಿಮಗೆ ಕನ್ನಡ ಬರುತ್ತೆ. ನಮಗೆ ಕನ್ನಡ ಸ್ಪೀಕರ್ ಅಂಡ್ ಯುವರ್ ಫ್ಲುಯೆನ್ಸಿ ಲೆವೆಲ್ ಅಂದ್ರೆ ನಿಮ್ದು ನೇಟಿವ್ ಲ್ಯಾಂಗ್ವೇಜ್ ಇದೆಯಾ ಅಥವಾ ನಿಮ್ಗೆ ಹಾಗೆ ನಾರ್ಮಲ್ ಕನ್ನಡ ಬರುತ್ತಾ ಅಂತ ನಿಮ್ಮ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಬರೀತೀರಾ ನೀವು. ಸೊ ನಂತರ ನೀವೇನ್ ಮಾಡ್ತೀರಿ, ಸಬ್ಮಿಟ್ ಮಾಡ್ತೀರಾ. ಸೊ ಇಲ್ಲಿ ಅದಾದ ನಂತರ ಅವ್ರು ಏನು ಮಾಡ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓನ್ಲಿ ಕ್ವಾಲಿಫೈಡ್ ಅಪ್ಲಿಕೇಟ್ ವಿಲ್ ಬಿ ಕಾಂಟ್ಯಾಕ್ಟೆಡ್. ಅಪ್ಲೈ ಪ್ರಮೋಟ್ಲಿ ಆಸ್ ಸ್ಲಾಟ್ಸ್ ಆರ್ ಲಿಮಿಟೆಡ್. ಇಲ್ಲಿ ಹೇಗಿರುತ್ತೆ ಅಂದ್ರೆ ತುಂಬಾ ಜನ ಇದನ್ನ ನೋಡಿದ ತಕ್ಷಣ ಅಪ್ಲೈ ಮಾಡ್ತಾ ಇರ್ತಾರೆ.
ಸೊ ನೀವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಫಸ್ಟಿಗೆ ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ನಾನು ಹೇಳಿ ಪ್ಲಾಟ್ಫಾರ್ಮಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಆ ಅಕೌಂಟಲ್ಲಿ ನೀವು ನಿಮಗೆ ಕನ್ನಡ ಬರುತ್ತೆ, ಆಸ್ ಅ ಫ್ರೀಲಾನ್ಸರ್ ನಾನು ವರ್ಕ್ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನ ಹಾಕಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದಿರುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆದಮೇಲೆ ನಂತರ ನೀವು ಈ ರೀತಿ ನಾನೀಗ ಹೇಳಿರೋ ಪ್ರಾಜೆಕ್ಟಿಗೆ ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡಿ ವೇಟ್ ಮಾಡಬೇಕು. ನಂತರ ಇಲ್ಲಿ ಹೇಗಿರುತ್ತೆ ನಮ್ಮದು ಸ್ಯಾಲರಿ ಅಂತಂದರೆ ನಾರ್ಮಲಿ ಹೇಗಿರುತ್ತೆ, ಇದು ಒಂದು ವೆಬ್ಸೈಟ್ ಥ್ರೂ ನಡೀತಾ ಇರುವಂಥದ್ದು. ಹೀಗಾಗಿ ಅವ್ರು ಏನು ಮಾಡ್ತಾರೆ, ವೆಬ್ಸೈಟಿಗೆ ಕೊಡ್ತಾರೆ, ಮಧ್ಯವರ್ತಿ ವೆಬ್ಸೈಟಿಗೆ. ಸೊ ನಂತರ ನೀವು ವರ್ಕ್ ಮಾಡಿ ಸಬ್ಮಿಷನ್ ಮಾಡಿದ್ಮೇಲೆ ವೆಬ್ಸೈಟ್ ಏನು ಮಾಡುತ್ತೆ, ಬಿಡುಗಡೆ ಮಾಡುತ್ತೆ ಅದನ್ನು. ಸೊ ಆ ರೀತಿ ಇರುತ್ತೆ ಇದು. ಓಕೆನಾ? ಸೊ ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡ್ತೀವಿ ಅಂತಂದರೆ ಹೇಗೆ ಅಪ್ಲೈ ಮಾಡ್ಬೇಕಂತೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದೆ, ಯಾರು ಬೇಕಾದರೂ ಕೂಡ ಇದಕ್ಕೆ ನೋಡಿಕೊಂಡು ಅಪ್ಲೈನ ಮಾಡ್ಬೋದು. ಸೊ ನೋಡೋಣ ಹೇಗೆ ಅಪ್ಲೈ ಮಾಡೋದು ಅಂತ. ಅಪ್ಲೈ ಮಾಡ್ತೇನೆ ಅನ್ನೋರು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಫ್ರೀಲಾನ್ಸ್ ಕನ್ನಡ ಟ್ರಾನ್ಸ್ಕ್ರಿಪ್ಷನ್ ಜಾಬ್ಸ್ 3 ಡೇಸ್ ಬಿಫೋರ್ ಅಂತ ಬರೀಬೇಕು. 3 ಡೇಸ್ ಬಿಫೋರ್ ಅಂದರೆ ಇವಾಗ ಲೇಟೆಸ್ಟ್ ಸಿಗಿರೋಂಥ ಜಾಬೇ ನಿಮ್ಗೆ ನೋಡೋಕೆ ಸಿಗುತ್ತೆ. ಇಲ್ಲಾಂದರೆ ಹಳೆ ಪ್ರಾಜೆಕ್ಟ್ಗಳನ್ನೆಲ್ಲ ಅದು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ನಾವು ಈ ರೀತಿ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ನೋಡೋಕೆ ಸಿಗುತ್ತೆ, ಫ್ರೀಲಾನ್ಸ್ ವರ್ಕ್ ಕನ್ನಡ ಜಾಬ್ಸ್ ಅಂತ ಹೇಳಿ. ಸೊ ಜಸ್ಟ್ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಕನ್ನಡ ಅಂತ ನೀವು ಸರ್ಚ್ ಮಾಡಬೇಕು. ಈ ರೀತಿ ಪೇಜ್ ನೋಡೋಕೆ ಸಿಗುತ್ತೆ, ಕನ್ನಡ ಆನ್ಲೈನ್ ಜಾಬ್ ಅಂತ ಮಾಡಿದಾಗ. ಇಲ್ಲಿ ನಿಮಗೆ ಇವಾಗ ನೀವು ನೋಡ್ತಾ ಇರೋದು 3 ದಿನದ ಹಿಂದೆ ಅಷ್ಟೇ ಬಂದಿರುವಂಥ ಪ್ರಾಜೆಕ್ಟ್ ನೋಡೋಕೆ ಸಿಗ್ತಾ ಇದೆ. ಪ್ರಾಜೆಕ್ಟ್ JP ಫ್ರೀಲಾನ್ಸ್ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಅಂತ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಾನು ಹೇಳೋದಂತ ಈ ಒಂದು ಇದು ಪೇಜಿಗೆ ಬರ್ತೀರಾ. ಈ ಪೇಜ್ ನೋಡ್ಕೊಳ್ಳಿ ಒಂದು ಸಾರಿ. ಆ್ಯಂಡ್ ಇಲ್ಲಿಂದ ನೀವೇನು ಮಾಡ್ತೀರಾ, ಫಸ್ಟಿಗೆ ಲಾಗಿನ್ ಮಾಡ್ಕೋತೀರಾ. ಲಾಗಿನ್ ಮಾಡ್ಕೊಂಡು ಗೂಗಲ್ ಥ್ರೂ ನೀವು ಲಾಗಿನ್ ಮಾಡ್ಕೋಬೋದು. ಸಿಂಪ್ಲಿ ನೀವು ಇಲ್ಲಿ ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಈ ರೀತಿ ನಿಮ್ಮದು ಗೂಗಲಿಂದಲೇ ನೋಡಿಕೊಂಡು ಇಲ್ಲೊಂದು ನಿಮ್ಮದೊಂದು ಪಾಸ್ವರ್ಡ್ ಹಾಕಿ ನಂತರ ನೀವು ಅಲ್ಲೊಂದು ಮೊದಲು ಅಕೌಂಟ್ ಕ್ರಿಯೇಟ್ ಮಾಡ್ಕೊತೀರಾ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಂತರ ನಿಮ್ಗೆ ಅದು ಅಪ್ಲೈ ಮಾಡೋದಕ್ಕೆ ನಿಮಗೆ ಏನು ಮಾಡುತ್ತೆ ಅಂತಂದರೆ ಇದು ಅಲೋ ಮಾಡುತ್ತೆ. ಸೊ ಅಲೋ ಮಾಡಿದ್ಮೇಲೆ ನಂತರ ನೀವು ಇಲ್ಲಿ ಸಿಂಪ್ಲಿ ಈ ಒಂದು ಪ್ರಾಜೆಕ್ಟ್ ನೋಡಿಕೊಂಡು ಸೊ ಇಲ್ಲಿ ನೀವು ಅಪ್ಲೈ ಮಾಡಬೇಕು. ನಿಮ್ಮ ಒಂದು ಪ್ರೊಫೈಲ್ ಏನು ರೆಡಿ ಮಾಡಿರ್ತೀರ, ಪ್ರೊಫೈಲಿಗೆ ಸಿಂಪ್ಲಿ ನಿಮ್ಮದೆಲ್ಲ ಕಂಪ್ಲೀಟ್ ಕನ್ನಡ ನಿಮಗೆ ನೇಟಿವ್ ಲ್ಯಾಂಗ್ವೇಜ್ ಇದೆ, ನಮಗೆ ಅದು ಬರುತ್ತೆ ಅಂತ ಹೇಳಿ ಮೇನ್ ಹೈಲೈಟ್ ಮಾಡಿ ನೀವು ಇಲ್ಲಿ ಮೆನ್ಷನ್ ಮಾಡಿರಬೇಕು. ಓಕೆ, ಯಾಕಂದರೆ ಯಾವಾಗ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ ಅವ್ರು ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾರೆ. ಸೊ ಪ್ರೊಫೈಲಲ್ಲಿ ಏನು ಬರ್ದಿದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ. ಹೀಗಾಗಿ ಪ್ರೊಫೈಲ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ ಆ್ಯಂಡ್ ಅಲ್ಲಿ ನಿಮ್ಮ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಹಾಕಿ ಆ್ಯಂಡ್ ಅದಾದ ನಂತರ ಇಲ್ಲಿ ನೀವು ಇದು ಜಾಬ್ಗೆ ಅಪ್ಲೈನ ಮಾಡಿ. ಓಕೆ, ಸೊ ಇದೇ ಥರದ್ದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮರೆಯಕ್ಕೆ ಹೋಗಬೇಡಿ. ನಿಮ್ಮ ಆತ್ಮೀಯರೊಂದಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಮುಂದಿನ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ